ನಮಸ್ಕಾರ ಬಿಗ್ ನ್ಯೂಸ್ಗೆ ಸ್ವಾಗತ. ಈಗ ಹೆಡ್ಲೈನ್ಸ್. ಐಟಿ ದಾಳಿ ಆದ್ರೆ ಸಿಎಂ ಯಾಕೆ ಪ್ರತಿಭಟನೆ ಮಾಡಿದ್ರು? ಮೊದಲು ಅದನ್ನ ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ರು. ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ತರಾಟೆಗೆ ತೆಗೆದುಕೊಂಡ್ರು. ನಾನು ಯಾರ ಮಾತಿಗೂ ಬೆಲೆ ಕೊಡಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ. ಕೋಲಾರದಲ್ಲಿ ಮುನಿಯಪ್ಪ ವಿರುದ್ಧ ವಿರೋಧ ಕಡಿಮೆ ಆಗ್ತಿಲ್ಲ. ಹಾಸನದಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಬೆಂಬಲ ಕೊಡಲ್ಲ. ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಲು ಸಾಧ್ಯವೇ ಇಲ್ಲ. ದಳಪತಿಗಳ ವಿರುದ್ಧ ಕೈಪಡೆ ಸಿಟ್ಟು ತಣ್ಣಗಾಗಿಲ್ಲ. ನಾಗದೇವರಿಗೆ ಕರಡಿ ಸಂಗಣ್ಣ ವಿಶೇಷ ಹರಕೆ ಹೊತ್ತಿದ್ರು. ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದ್ರು. ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಇರಲಿಲ್ಲ ಅಂತಂದ್ರು. ರಾಜ್ಯದಲ್ಲಿ ಚುನಾವಣೆ ವೇಳೆಯೇ 3 ಐಎಎಸ್ ಅಧಿಕಾರಿಗಳ ವರ್ಗಾವಣೆಯಾಗಿದೆ. ಅಂದಹಾಗೆ ಕೇಂದ್ರ ಚುನಾವಣಾ ಆಯೋಗ ಸೂಚನೆ ಮೇರೆಗೆ ರಾಜ್ಯ ಸರ್ಕಾರ ಈ ಅಧಿಕಾರಿಗಳನ್ನ ಎತ್ತಂಗಡಿ ಮಾಡಿ ಆದೇಶ ಹೊರಡಿಸಿದೆ. ಹಾಸನ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಅವರನ್ನ ಚುನಾವಣಾ ಆಯೋಗ ದಿಢೀರ್ ವರ್ಗಾವಣೆ ಮಾಡಿದೆ. ಆ ಜಾಗಕ್ಕೆ ನೂತನ ಜಿಲ್ಲಾಧಿಕಾರಿಯಾಗಿ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅಧಿಕಾರ ಸ್ವೀಕಾರ ಮಾಡಲಿದ್ದಾರೆ. ಕಳೆದ ಫೆಬ್ರವರಿ 22ರಂದಷ್ಟೇ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದ್ದ ಅಕ್ರಮ್ ಪಾಷಾ ಈಗ ದಿಢೀರ್ ವರ್ಗಾವಣೆಯಾಗಿದ್ದಾರೆ. ಈ ಹಿಂದೆ ಹಾಸನ ಡಿಸಿಯನ್ನ ಬದಲಾವಣೆ ಮಾಡುವಂತೆ ಬಿಜೆಪಿ ಶಾಸಕ ಜೆ ಪ್ರೀತಂ ಗೌಡ ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದರು. ಇದನ್ನ ಚುನಾವಣಾ ಆಯೋಗ ಕೂಡ ಗಂಭೀರವಾಗಿ ಪರಿಗಣಿಸಿತ್ತು. ಈಗ ಚುನಾವಣೆ ಹೊಸ್ತಿಲಲ್ಲೇ ಜಿಲ್ಲಾಧಿಕಾರಿ ಬದಲಾವಣೆ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ವಿಜಯಪುರ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ವರ್ಗಾವಣೆಯಾಗಿದ್ದಾರೆ. ಸದ್ಯ ಹಾಲಿ ಜಿಲ್ಲಾಧಿಕಾರಿ ವೈಎಸ್ ಪಾಟೀಲ್ ವರ್ಗಾವಣೆಯಾಗಿದ್ದು, ನೂತನ ಜಿಲ್ಲಾಧಿಕಾರಿ ಎಂ ಕನಗವಲ್ಲಿ ಅವರಿಗೆ ವೈಎಸ್ ಪಾಟೀಲ್ ಅಧಿಕಾರ ಹಸ್ತಾಂತರಿಸಿದರು. ಇದಲ್ಲದೆ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಆಯುಕ್ತರಾಗಿ ವೈಎಸ್ ಪಾಟೀಲ್ ನೇಮಕವಾಗಿದ್ದು, ಕಳೆದ ವರ್ಷದ ಫೆಬ್ರವರಿ 21ರಂದು ವೈಎಸ್ ಪಾಟೀಲ್ ವಿಜಯಪುರ ಜಿಲ್ಲಾಧಿಕಾರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಹಾಸನದಿಂದ ಪ್ರದೀಪ್ ಖಡ್ಗ ಜೊತೆ ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ರೂ ನಮ್ಮನ್ನು ತುಳಿಯುತ್ತಿದ್ದಾರೆಂದು ಆರೋಪಿಸಿ ಗಲಾಟೆ ಮಾಡಿದ್ದಾರೆ. ನಮ್ಮನ್ನು ತುಳಿಯುತ್ತಿರುವಾಗ ಜೆಡಿಎಸ್ಗೆ ಹೇಗೆ ಮತ ಹಾಕಲು ಸಾಧ್ಯ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆ ನಡೆಸಿದ್ದಾರೆ. ಈ ಮೂಲಕ ಹಾಸನದಲ್ಲಿ ಜೆಡಿಎಸ್ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಗೆಲುವಿಗೆ ಮೈತ್ರಿ ಪಕ್ಷ ಕಾಂಗ್ರೆಸ್ನಿಂದಲೇ ಹೊಡೆತ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ. ಬೇಲೂರಿನ ಒಕ್ಕಲಿಗರ ಸಮುದಾಯ ಭವನದಲ್ಲಿ ನಡೆದ ಕಾಂಗ್ರೆಸ್ ಯೂತ್ ಹಾಗೂ ಬ್ಲಾಕ್ ಕಾರ್ಯಕರ್ತರ ಸಭೆಯಲ್ಲಿ ಆ ಪಕ್ಷದ ಕಾರ್ಯಕರ್ತರು ಗಲಾಟೆ ನಡೆಸಿರೋ ಘಟನೆ ನಡೆದಿದೆ. ಅಂದಹಾಗೆ ಹಾಸನ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣರನ್ನು ಬೆಂಬಲಿಸುವಂತೆ ಕಾಂಗ್ರೆಸ್ ಕಾರ್ಯಕರ್ತರ ಮನವೊಲಿಸಲು ಕರೆದಿದ್ದ ಕಾರ್ಯಕರ್ತರ ಸಭೆಯಲ್ಲಿ ಜೆಡಿಎಸ್ಗೆ ಧಿಕ್ಕಾರ ಕೇಳಿಬಂದಿತು. ಮಾಜಿ ಸಚಿವ ಹಾಗೂ ಹಾಸನ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಎ ಮಂಜು ವಿರುದ್ಧವಾಗಿ ಮಾತನಾಡಲು ಮುಂದಾದ ಕಾಂಗ್ರೆಸ್ ಮುಖಂಡರ ವಿರುದ್ಧ ಕಾರ್ಯಕರ್ತರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಲ್ಲದೆ ಅವರುಗಳ ಮೇಲಿನ ಆಕ್ರೋಶವನ್ನು ಸಭಾಂಗಣದ ಕುರ್ಚಿಗಳ ಮೇಲೆ ತೋರ್ಪಡಿಸಿದರು. ಈ ಪರಿಣಾಮ ಕೆಲ ಕುರ್ಚಿಗಳು ಪುಡಿಪುಡಿಗೊಂಡವು. ಜೊತೆಗೆ ಕೆಲ ಕಾಲ ಗದ್ದಲ ಉಂಟಾಗಿ ಗಲಾಟೆ ನಡೆಯುವ ಹಂತಕ್ಕೂ ತಲುಪಿತು. ತಕ್ಷಣ ಪರಿಸ್ಥಿತಿ ಅರಿತ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿ ನಿಯಂತ್ರಿಸಿದರು. ಇನ್ನು ಸಭೆಯಲ್ಲಿ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಮಾತನಾಡಿ, ರಾಜ್ಯದಲ್ಲಿ ಮೈತ್ರಿ ಸರ್ಕಾರ ಅಧಿಕಾರಕ್ಕೆ ಬಂದು 9 ತಿಂಗಳಾದರೂ ಕಾಂಗ್ರೆಸ್ ಮುಖಂಡರನ್ನು ಜೆಡಿಎಸ್ನವರು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. ಆದರೆ ಈಗ ಜೆಡಿಎಸ್ ಮುಖಂಡರು ಈಗ ಅಭ್ಯರ್ಥಿಯನ್ನು ಚುನಾವಣೆಗೆ ನಿಲ್ಲಿಸಿದ್ದೇವೆ ಎಂದು ಕಾಂಗ್ರೆಸ್ನವರ ಮನೆ ಬಾಗಿಲಿಗೆ ಬಂದು ಶಾಲು ಹೊದಿಸುತ್ತಿದ್ದಾರೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಉಳಿಯಲು ಏನು ಮಾಡಬೇಕು ಅದನ್ನು ಮಾಡಿ ಅಂತ ತಾಕೀತು ಮಾಡಿದರು. ಜೊತೆಗೆ ನಾವು ಸಮ್ಮಿಶ್ರ ಸರ್ಕಾರದಲ್ಲಿದ್ದರೂ ನಮ್ಮನ್ನು ತುಳಿಯುತ್ತಿದ್ದಾರೆಂದು ಆರೋಪಿಸಿ ಗಲಾಟೆ ಮಾಡಿದ್ದಾರೆ. ನಮ್ಮನ್ನ ತುಳಿಯುತ್ತಿರುವಾಗ ಜೆಡಿಎಸ್ಗೆ ಹೇಗೆ ಮತ ಹಾಕಲು ಸಾಧ್ಯ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಗಲಾಟೆ ವೇಳೆ 2 ಪಕ್ಷದ ಕಾರ್ಯಕರ್ತರ ಮನವೊಲಿಕೆಗೆ ಮುಖಂಡರು ಹರಸಾಹಸ ಪಟ್ಟರು. ಇದೇ ವೇಳೆ ಮಾಜಿ ಸಚಿವ ಬಿ ಶಿವರಾಮ್ ಮಾತನಾಡಿ, ತಾವು ಜಿಲ್ಲೆಯಲ್ಲಿ ಕಳೆದ 36 ವರ್ಷಗಳಿಂದ ಜೆಡಿಎಸ್ ಪಕ್ಷವನ್ನು ಸೈದ್ಧಾಂತಿಕವಾಗಿ ವಿರೋಧಿಸಿಕೊಂಡು ಬಂದಿದ್ದು, ಪಕ್ಷದ ಹೈಕಮಾಂಡ್ ಸೂಚನೆಯಂತೆ ಜಿಲ್ಲೆಯಲ್ಲಿ ಮೈತ್ರಿ ಅಭ್ಯರ್ಥಿಗೆ ಮತ ಕೇಳುವುದು ಧರ್ಮವೆಂದರಲ್ಲದೆ ಮತದಾನ ಗೌಪ್ಯ ಮತದಾನವಾಗಿದೆ. ಹೀಗಾಗಿ ಮತ ಚಲಾಯಿಸುವುದು ಅವರವರ ವೈಯಕ್ತಿಕ ನಿರ್ಧಾರ ಅಂತ ಹೇಳಿದರು. ಆದರೆ ಈ ಮಾತಿನಿಂದ ಉದ್ರಿಕ್ತಗೊಂಡ ಕಾರ್ಯಕರ್ತರು ನೀವೇ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕಾಗಿತ್ತು ಅಂತ ತರಾಟೆ ತೆಗೆದುಕೊಂಡ್ರು. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಏಪ್ರಿಲ್ 2ರಂದು ವಿಜಯಪುರ ಲೋಕಸಭೆ ಮೈತ್ರಿ ಅಭ್ಯರ್ಥಿ ಸಾಂಕೇತಿಕ ನಾಮಪತ್ರ ಸಲ್ಲಿಸುತ್ತಾರೆ. ಆದರೆ 4ರಂದು ಬೃಹತ್ ರ್ಯಾಲಿ ನಡೆಸಿ ಅಂದು ಅಧಿಕೃತವಾಗಿ ಉಮೇದುವಾರಿಕೆ ಸಲ್ಲಿಸಲಿದ್ದಾರೆ ಅಂತ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಎಂಡಿಗೇರಿ ಹೇಳಿದ್ದಾರೆ.
ವಿಜಯಪುರ ಲೋಕಸಭೆಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಸುನಿತಾ ಚೌಹಾಣ್ ಅಖಾಡಕ್ಕೆ ಇಳಿದಿದ್ದಾರೆ. ಸದ್ಯ ಈ ಸಂಬಂಧ ವಿಜಯಪುರ ನಗರದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅಭ್ಯರ್ಥಿ ಸುನಿತಾ ಚೌಹಾಣ್, ಬಿಜೆಪಿಯವರು ಚುನಾವಣೆ ಬಂದಾಗ ಹೊರಗೆ ಬರ್ತಾರೆ, ಆದರೆ ಮುಗಿದ ಮೇಲೆ ಎಲ್ಲಿರ್ತಾರೆ ಅನ್ನೋದೇ ಗೊತ್ತಿಲ್ಲ ಎನ್ನುವ ಆರೋಪವಿದೆ. ಸಚಿವರಾಗಿದ್ದರೂ ಸಹ ಕೆಲಸ ಮಾಡಲು ವಿಫಲರಾದ ಹಿನ್ನೆಲೆಯಲ್ಲಿ ಅವರ ಸೋಲು ಈ ಬಾರಿ ಖಚಿತ ಅಂತ ತಿಳಿಸಿದರು. ಇನ್ನು ಇದಲ್ಲದೆ ಜೆಡಿಎಸ್ ಪಕ್ಷದ ವರಿಷ್ಠರು ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು. ಈ ಬಾರಿಯ ಚುನಾವಣೆಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಗೆಲುವು ಸಾಧಿಸಲಿದ್ದೇವೆ. ಜಿಲ್ಲೆಯ ಜನತೆಯ ಕೂಗು ಮಹಿಳೆಯರಿಗೆ ಆದ್ಯತೆ ಕೊಡಬೇಕೆಂಬ ಕೂಗಿಗೆ ಸಮ್ಮಿಶ್ರ ಸರ್ಕಾರ ಸಹಾಯ ಮಾಡಿದೆ. ನಮ್ಮ ಗೆಲುವಿನ ಕಾಣಿಕೆಯನ್ನು ನಾವು ನಮ್ಮ ಹಿರಿಯರಿಗೆ ಮುಟ್ಟಿಸುತ್ತೇವೆ. ಜೊತೆಗೆ ಕಾಂಗ್ರೆಸ್ ನಾಯಕರೊಂದಿಗೆ ನಾವು ಸೇರಿಕೊಂಡು ಜಿಲ್ಲೆಯ ಅಭಿವೃದ್ಧಿ ಮಾಡಲು ಅವಕಾಶ ನೀಡಲು ಮನವಿ ಮಾಡುತ್ತೇವೆ. ಕುಡಿಯುವ ನೀರು, ವಿಮಾನ ನಿಲ್ದಾಣ, ಮಹಿಳೆಯರ ಉನ್ನತರ ಕೊಡಲಿದ್ದಾರೆ ಅಂತ ತಿಳಿಸಿದರು. ಇದಕ್ಕೂ ಮುನ್ನ ಮಾತನಾಡಿದ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಎಂಡಿಗೇರಿ, ಜೆಡಿಎಸ್ ಪಕ್ಷಕ್ಕೆ ಜಿಲ್ಲೆಯಲ್ಲಿ ಉತ್ತಮ ತಳಪಾಯ ಇದೆ. ವಿಧಾನಸಭೆ ಚುನಾವಣೆಯಲ್ಲಿ ನಾವು ಉತ್ತಮ ಮತಗಳಿಕೆ ಮಾಡಿದ್ದೇವೆ. ಬಿಜೆಪಿ ಸೋಲಿಸಲು ನಾವು ಒಂದಾಗಿದ್ದೇವೆ. ಸಚಿವ ಎಂಬಿ ಪಾಟೀಲ್, ಸಚಿವ ಶಿವಾನಂದ ಪಾಟೀಲ್ ಜೊತೆ ಮಾತನಾಡಿ ಒಪ್ಪಿಗೆ ಪಡೆದುಕೊಂಡಿದ್ದೇವೆ ಅಂತ ತಿಳಿಸಿದರು. ಜೊತೆಗೆ ಬಿಜೆಪಿ ಸಂಸದರು ಯಾವುದೇ ಕೆಲಸ ಮಾಡಿಲ್ಲ ಎನ್ನುವ ಅಪಸ್ವರ ಇರುವುದು ನಮಗೆ ಸಹಾಯವಾಗಲಿದೆ. ಮಹಿಳೆಯರಿಗೆ ಟಿಕೆಟ್ ನೀಡಬೇಕೆಂಬ ಹಂಬಲದಿಂದ ನಮ್ಮ ವರಿಷ್ಠರು ಸುನಿತಾ ಚೌಹಾಣ್ಗೆ ಟಿಕೆಟ್ ನೀಡಿದ್ದಾರೆ. ಬಿಜೆಪಿಯವರು ಅಭಿವೃದ್ಧಿ ಕೆಲಸ ಮಾಡಿಲ್ಲ, ಶೋಕಿ ಮಾಡಿದ್ದಾರೆ ಅಂತ ಆರೋಪಿಸಿದರು. ಇನ್ನು ಏಪ್ರಿಲ್ 2ನೇ ತಾರೀಕು ಸಾಂಕೇತಿಕ ನಾಮಪತ್ರ ಸಲ್ಲಿಸಿ 4ನೇ ತಾರೀಕು ರ್ಯಾಲಿ ನಡೆಸಿ ಅಧಿಕೃತವಾಗಿ ನಾಮಪತ್ರ ಸಲ್ಲಿಸುತ್ತೇವೆ. ಅಲ್ಲದೆ ಕಾಂಗ್ರೆಸ್ ಜೆಡಿಎಸ್ ಪಕ್ಷದ ಎಲ್ಲಾ ನಾಯಕರೊಂದಿಗೆ ಸೇರಿ ಕಾರ್ಯಕ್ರಮ ಆಯೋಜಿಸುತ್ತೇವೆ ಅಂತ ತಿಳಿಸಿದರು. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಟಿಕೆಟ್ ಘೋಷಣೆ ನಂತರ ಬಿಜೆಪಿಯ ಎಲ್ಲಾ ಮುಖಂಡರ ಭೇಟಿಗೆ ಯತ್ನಿಸಿದ್ದೇನೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ತಿಪ್ಪರಾಜು ಹವಾಲ್ದಾರ್ ಅವರನ್ನು ಸಹ ಸಂಪರ್ಕಿಸಲು ಯತ್ನಿಸಿದ್ದೇನೆ ಅಂತ ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ ನಾಯಕ್ ತಿಳಿಸಿದ್ದಾರೆ. ನಿನ್ನೆ ಬಿಜೆಪಿ ಟಿಕೆಟ್ ಘೋಷಣೆಯ ನಂತರ ಇಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ ನಾಯಕ್ ರಾಯಚೂರು ನಗರಕ್ಕೆ ಆಗಮಿಸಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಚುನಾವಣೆಯಲ್ಲಿ ಎಲ್ಲಾ ಮುಖಂಡರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಚುನಾವಣೆ ಎದುರಿಸುತ್ತೇನೆ. ನಾನು ಮೋದಿ ಪ್ರತಿನಿಧಿಯಾಗಿ ಆಯ್ಕೆಯಾದಂತಾಗುತ್ತದೆ ಅಂತ ತಿಳಿಸಿದರು. ಇದಲ್ಲದೆ ಟಿಕೆಟ್ ಘೋಷಣೆ ನಂತರ ಬಿಜೆಪಿಯ ಎಲ್ಲಾ ಮುಖಂಡರ ಭೇಟಿಗೆ ಯತ್ನಿಸಿದ್ದೇನೆ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ತಿಪ್ಪರಾಜು ಹವಾಲ್ದಾರ್ ಅವರನ್ನ ಸಹ ಸಂಪರ್ಕಿಸಲು ಯತ್ನಿಸಿದ್ದೇನೆ. ಆದರೆ ಅವರು ಸಂಪರ್ಕಕ್ಕೆ ಸಿಕ್ಕಿಲ್ಲ. ತಿಪ್ಪರಾಜು ಅವರೊಂದಿಗೂ ಮಾತನಾಡುತ್ತೇನೆ. ಅವರು ಇನ್ನು ಯುವಕರು, ಅವರಿಗೆ ಮುಂದೆಯೂ ಅವಕಾಶವಿದೆ ಅಂತ ಹೇಳಿದರು. ಇದೇ ವೇಳೆ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ತಮ್ಮ ಎದುರಾಳಿಯಾಗಿರೋ ಮೈತ್ರಿ ಅಭ್ಯರ್ಥಿ ಬಿವಿ ನಾಯಕ್ ಹಾಗೂ ಅವರ ತಂದೆ ಸೇರಿ 5 ಬಾರಿ ಆಯ್ಕೆಯಾಗಿದ್ದಾರೆ. ಆದರೂ ರಾಯಚೂರು ಕ್ಷೇತ್ರ ತೀರಾ ಹಿಂದುಳಿದಿದೆ. ಜನತೆ ಬಿವಿ ನಾಯಕರನ್ನು ತಿರಸ್ಕರಿಸುತ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಬಂದೆ ನವಾಜ್ ಗಲಗ್, ಸಮಗ್ರ ಸುದ್ದಿ, ರಾಯಚೂರು. ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸುತ್ತೇನೆ. ಶಾಸಕರಾದ ಶ್ರೀರಾಮುಲು, ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್ ಆಗಮಿಸಲಿದ್ದಾರೆ ಅಂತ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕರಡಿ ಸಂಗಣ್ಣ ಹೇಳಿದ್ದಾರೆ. ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಇರಲಿಲ್ಲ. ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಪ್ಪಳದಿಂದ ಸ್ಪರ್ಧಿಸುತ್ತಾರೆ ಎನ್ನುವ ಮಾಹಿತಿ ಇತ್ತು. ಹೀಗಾಗಿ ಟಿಕೆಟ್ ನೀಡಲು ವಿಳಂಬವಾಗಿದೆ ಎಂದು ಕೊಪ್ಪಳ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕರಡಿ ಸಂಗಣ್ಣ ಹೇಳಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು, ದೇಶದಲ್ಲಿ ಮೋದಿ ಅಲೆ ಇದೆ. ನಮ್ಮ ಗೆಲುವು ಖಚಿತ. ಆಯಾ ಕ್ಷೇತ್ರದ ಅಭ್ಯರ್ಥಿಗಿಂತ ಮೋದಿ ಗೆಲುವು ಜನರಿಗೆ ಮುಖ್ಯವಾಗಿದೆ. ಕೊಪ್ಪಳ ಕ್ಷೇತ್ರ ಪರಿಚಿತವಾಗಿದ್ದರಿಂದ ಗೆಲುವಿನ ಬಗ್ಗೆ ನನಗೆ ವಿಶ್ವಾಸವಿದೆ. ನಾನು ಸಂಸದನಾಗಿ ಜವಾಬ್ದಾರಿಯುತವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇನೆ. ನಮ್ಮ ಲೋಕಸಭೆ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಹಿರಿಯ ನಾಯಕರ ಬೆಂಬಲವಿದೆ. 3 ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಶಾಸಕರಿದ್ದಾರೆ. ನನ್ನ ಅಳಿಲು ಸೇವೆ ಮತ್ತು ನರೇಂದ್ರ ಮೋದಿ ಅವರ ಕಾರ್ಯಗಳಿಂದ ಗೆಲ್ಲುತ್ತೇನೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ನನಗೆ ಅತ್ಯಂತ ಪರಿಚಿತ ಇರತಕ್ಕಂಥ ಈಗ ನಾಯಕರಿದ್ದಾರೆ ಮತ್ತು ಈಗ ಮೋದಿ ಅವರ ಅಲೆಯನ್ನು ನಾವು ನೋಡ್ತೇವೆ. ಈಗ ರಾಷ್ಟ್ರಕ್ಕೆ ಇವತ್ತು ಸಮರ್ಥ ನಾಯಕ ಬೇಕಂತೇಳಿ ಜನರಲ್ಲಿ ಒಂದು ಫೀಲಿಂಗ್ ಇದೆ. ನೀವೆಲ್ಲ ಟಿ ವಿಯವರು ಸಂದರ್ಶನ ಮಾಡ್ತೀರಿ. ಕೆಲವು ಕಡೆ ಕೆಲವು ಲೋಕಸಭಾ ಕ್ಷೇತ್ರದಲ್ಲಿ ನಾವು ಮಾಧ್ಯಮವನ್ನು ನೋಡಿದಾಗ ಏನು ಹೇಳ್ತಾರೆ ಅಂದರೆ, ಅಭ್ಯರ್ಥಿ ಯಾರೋ ಏನೋ ನಮಗೆ ಮೋದಿ ಬೇಕಂತ ಇದ್ದಾರೆ ಮತ್ತು ಮೋದಿಯವರ ಕಾರ್ಯಕ್ರಮಗಳು ಕೂಡ ಇವತ್ತು ನಮ್ಮ ಗೆಲುವಿಗೆ ಶ್ರೀರಕ್ಷೆ ಆಗ್ತದೆ. ನನಗೂ ಕೂಡ ಏನು ಜನ ನನಗೆ ಆಶೀರ್ವಾದ ಮಾಡಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಏಪ್ರಿಲ್ 4ರಂದು ನಾಮಪತ್ರ ಸಲ್ಲಿಸುತ್ತೇನೆ. ಶಾಸಕರಾದ ಶ್ರೀರಾಮುಲು, ಲಕ್ಷ್ಮಣ ಸವದಿ, ಜಗದೀಶ್ ಶೆಟ್ಟರ್ ಆಗಮಿಸಲಿ. ಕಾಂಟ್ರಾಕ್ಟರ್ ಮನೆ ಮೇಲೆ ಐಟಿ ದಾಳಿಯಾದರೆ ಮುಖ್ಯಮಂತ್ರಿ ಯಾಕೆ ಪ್ರತಿಭಟನೆ ಮಾಡಿದ್ರು? ಕಾಂಟ್ರಾಕ್ಟರ್ಗಳಿಗೂ ಕುಮಾರಸ್ವಾಮಿಗೂ ಏನು ಸಂಬಂಧ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಪ್ರಶ್ನಿಸಿದ್ದಾರೆ. ಅಲ್ಲದೆ ಐಟಿ ಅಧಿಕಾರಿಗಳ ಕರ್ತವ್ಯ ಅವರು ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ನಮ್ಮ ಕೈವಾಡ ಏನೂ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಸ್ಯಾಂಡಲ್ವುಡ್ ನಟರ ಮನೆ ಮೇಲೆ ದಾಳಿಯಾದ ವೇಳೆ ಸಿಎಂ ಕುಮಾರಸ್ವಾಮಿ ಅದೊಂದು ರುಟೀನ್ ವರ್ಕ್ ಅಂತ ಹೇಳಿಕೆ ನೀಡಿದ್ರು.
ಆದರೆ ಈಗ ಆಗಿರೋ ಐಟಿ ದಾಳಿ ಕೂಡ ರುಟೀನ್ ವರ್ಕ್ ಅಷ್ಟೇ ಅಂತ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಅರವಿಂದ್ ಲಿಂಬಾವಳಿ ಎಚ್ಡಿಕೆಗೆ ತಿರುಗೇಟು ನೀಡಿದ್ದಾರೆ. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಷ್ಟಕ್ಕೂ ಕಾಂಟ್ರಾಕ್ಟರ್ ಮನೆ ಮೇಲೆ ಐಟಿ ದಾಳಿ ಆದರೆ ಮುಖ್ಯಮಂತ್ರಿ ಯಾಕೆ ಪ್ರತಿಭಟನೆ ಮಾಡಿದ್ರು? ಕಾಂಟ್ರಾಕ್ಟರ್ಗಳಿಗೂ ಕುಮಾರಸ್ವಾಮಿಗೂ ಏನು ಸಂಬಂಧ? ಮೊದಲು ಅದನ್ನು ಮುಖ್ಯಮಂತ್ರಿಗಳು ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ರು. ಇನ್ನು ಐಟಿ ಅಧಿಕಾರಿಗಳ ಕರ್ತವ್ಯ ಅವರು ಮಾಡಿದ್ದಾರೆ ಅಷ್ಟೇ, ಇದರಲ್ಲಿ ನಮ್ಮ ಕೈವಾಡ ಇಲ್ಲ. ಭ್ರಷ್ಟಾಚಾರಿಗಳನ್ನ ಒಟ್ಟು ಮಾಡಿ ರಸ್ತೆಗೆ ಇಳಿಸ್ತೀನಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ರು. ಅವರ ಮಾತು ಇವತ್ತು ನಿಜ ಎನಿಸುತ್ತಿದೆ. ಕಾಂಟ್ರಾಕ್ಟರ್ ಮನೆ ಮೇಲೆ ದಾಳಿ ಆದ್ರೆ ನೀವ್ಯಾಕೆ ತಲೆ ಕೆಡಿಸ್ಕೊಳ್ತೀರಾ ಅಂತ ಪ್ರಶ್ನಿಸಿದ್ರು. ಇದಲ್ಲದೆ ಹಾಸನದಲ್ಲಿ ಎಚ್.ಡಿ. ರೇವಣ್ಣ ನನ್ನದು ಸ್ವಾತಿ ನಕ್ಷತ್ರ ಅಂತ ಜನರನ್ನು ಹೆದರಿಸುತ್ತಿದ್ದಾರೆ. ದೇವೇಗೌಡರ ಫ್ಯಾಮಿಲಿಗೆ ಏನೂ ಮಾಡೋಕ್ಕಾಗಲ್ಲ ಎನ್ನುತ್ತಾರೆ ಅಂತ ವ್ಯಂಗ್ಯವಾಗಿ ಟೀಕಿಸಿದ್ರು. ಲೋಹಿತ್, ಸಮಗ್ರ ಸುದ್ದಿ, ಮೈಸೂರು. ಚಿತ್ರದುರ್ಗ ಕಾಂಗ್ರೆಸ್ನ ಹಾಲಿ ಸಂಸದ ಚಂದ್ರಪ್ಪನವರು ಸ್ಪರ್ಧಿಸುತ್ತಿರುವುದರಿಂದ ಅವರ ಗೆಲುವಿಗಾಗಿ ಎಲ್ಲರೂ ಕೈಜೋಡಿಸಬೇಕು ಅಂತ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಹೇಳಿದ್ದಾರೆ. ಅಲ್ಲದೆ ಎಲ್ಲ ಅಸಮಾಧಾನ ಮರೆತು ಪಕ್ಷ ಹಾಗೂ ದೇಶಕ್ಕಾಗಿ ಒಗ್ಗಟ್ಟು ತೋರಬೇಕು ಅಂತ ಕರೆ ನೀಡಿದ್ದಾರೆ. ಶಿರಾನಗರದಲ್ಲಿ ಏಪ್ರಿಲ್ 2ರಂದು ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಸಭೆ ಕರೆದಿದೆ. ಈ ಸಂಬಂಧ ಇವತ್ತು ಮಾಹಿತಿ ನೀಡಿದ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ, ಬಿಜೆಪಿಯನ್ನು ಅಧಿಕಾರದಿಂದ ದೂರ ಇಡುವ ಏಕೈಕ ಉದ್ದೇಶದಿಂದ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿವೆ ಅಂತ ಹೇಳಿದರು. ಅಲ್ಲದೆ ಮೈತ್ರಿ ಒಪ್ಪದಂತೆ ಜೆಡಿಎಸ್ಗೆ ಮತ್ತು ಕಾಂಗ್ರೆಸ್ಗೆ ಕ್ಷೇತ್ರ ಬಿಟ್ಟುಕೊಟ್ಟಾಗಿದೆ. ಈಗ ಆ ಪಕ್ಷದಿಂದ ಯಾರೇ ನಿಂತರೂ ಗೆಲ್ಲಿಸಬೇಕಾದುದು ಮೈತ್ರಿ ಧರ್ಮ ಅಂತ ತಿಳಿಸಿದರು. ಜೊತೆಗೆ ಚಿತ್ರದುರ್ಗದ ಕಾಂಗ್ರೆಸ್ನ ಹಾಲಿ ಸಂಸದ ಚಂದ್ರಪ್ಪ ಸ್ಪರ್ಧಿಸುತ್ತಿರುವುದರಿಂದ ಅವರ ಗೆಲುವಿಗಾಗಿ ಎಲ್ಲರೂ ಕೈಜೋಡಿಸಬೇಕು, ಎಲ್ಲ ಅಸಮಾಧಾನ ಮರೆತು ಪಕ್ಷ ಹಾಗೂ ದೇಶಕ್ಕಾಗಿ ಒಗ್ಗಟ್ಟು ತೋರಬೇಕು ಅಂತ ಕರೆ ನೀಡಿದರು. ಜೊತೆಗೆ ರಾಷ್ಟ್ರದ ಅಭಿವೃದ್ಧಿ ಹಿತದೃಷ್ಟಿಯಿಂದ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಮುಂದುವರೆಸಿದ್ದು ಚಿತ್ರದುರ್ಗ ಕ್ಷೇತ್ರದಿಂದ ಬಿ ಚಂದ್ರಪ್ಪರನ್ನು ಮತದಾರರು ಬೆಂಬಲಿಸಬೇಕು ಅಂತ ತಿಳಿಸಿದರು. ಇನ್ನು ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳಿಗೆ ಈಗಾಗಲೇ ಚಾಲನೆ ದೊರೆತಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೆಲಸ ಆಗಬೇಕಾದರೆ ಮತದಾರರು ಹೆಚ್ಚಿನ ರೀತಿಯಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಬೆಂಬಲಿಸಬೇಕು ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಾಂಗ್ರೆಸ್ನ ಮುಖಂಡರು, ನಗರದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿ.ಆರ್. ಮಂಜುನಾಥ್ ಸೇರಿದಂತೆ ಹಲವಾರು ಮಂದಿ ಹಾಜರಿದ್ದರು. ಶ್ರೀಮಂತ್, ಸಮಗ್ರ ಸುದ್ದಿ, ಶಿರಾ. ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಯಾರದ್ದೋ ಮಾತು ಕೇಳಿದ್ದಾರೆ. ಅವರ ಹಾಗೂ ನನ್ನ ವಿಚಾರ ದಯವಿಟ್ಟು ಇಲ್ಲಿಗೆ ಮುಗಿಸಿಬಿಡಿ. ಯಾವುದೇ ಕಾರಣಕ್ಕೂ ಯತ್ನಾಳ್ ನನ್ನ ವಿರೋಧ ಮಾಡಲ್ಲ ಅಂತ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹೇಳಿದ್ದಾರೆ. ವೈಯಕ್ತಿಕವಾಗಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಳಿ ತೆರಳಿ ಪ್ರಚಾರ ಮಾಡುವಂತೆ ಕೇಳುವುದಿಲ್ಲ ಅಂತ ವಿಜಯಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗಜಿಣಗಿ ಹೇಳಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿರುವ ಅವರು, ಯತ್ನಾಳ್ ಯಾರದ್ದೋ ಮಾತು ಕೇಳಿದ್ದಾರೆ. ಅವರ ಹಾಗೂ ನನ್ನ ವಿಚಾರ ದಯವಿಟ್ಟು ಇಲ್ಲಿಗೆ ಮುಗಿಸಿಬಿಡಿ. ಯಾವುದೇ ಕಾರಣಕ್ಕೂ ಯತ್ನಾಳ್ ನನ್ನ ವಿರೋಧ ಮಾಡಲ್ಲ. ಅವರು ನನ್ನ ಪರವಾಗಿ ಚುನಾವಣೆ ಪ್ರಚಾರ ಮಾಡ್ತಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇನ್ನು ಸಿದ್ದರಾಮಯ್ಯ ಹೇಳಿಕೆಗೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಅವರು, ಮಾಜಿ ಸಿಎಂ ಸಿದ್ದರಾಮಯ್ಯಗೆ ಬೇಕಿದ್ರೆ ಅದನ್ನ ಮಾಡ್ತಾರೆ, ಆದರೆ ಇದು ಪ್ರಜಾಪ್ರಭುತ್ವ. ಸಿದ್ದರಾಮಯ್ಯ ಹೇಳಿದ್ರೆ ಚುನಾವಣೆ ನಿಂತು ಬಿಡುತ್ತಾ ಅಂತ ಪ್ರಶ್ನಿಸಿದರು. ಮೊಹಮ್ಮದ್ ರಸೂಲ್, ಸಮಗ್ರ ಸುದ್ದಿ, ವಿಜಯಪುರ. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ ಮುಂದುವರಿಯುತ್ತೆ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಸಣ್ಣ ವಿರಾಮದ ನಂತರ ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಇವತ್ತು ಮೈಸೂರಿಗೆ ಭೇಟಿ ನೀಡಿದರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದ ತೇಜಸ್ವಿ ಸೂರ್ಯ ನಾಡ ದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಪೂಜೆ ಸಲ್ಲಿಸಿದರು. ಮೈಸೂರಿನ ಸೋನಾರ್ ಬೀದಿಯಲ್ಲಿರುವ ಅರ್ಜುನ್ ಅವಧೂತರ ನಿವಾಸಕ್ಕೆ ಬೆಳಗ್ಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ
ತೇಜಸ್ವಿ ಸೂರ್ಯ ಭೇಟಿ ನೀಡಿದರು. ಈ ವೇಳೆ ಬಿಜೆಪಿ ಮುಖಂಡ ಜೋಗಿ ಮಂಜು, ಹರ್ಷ, ಸಂದೀಪ್ ಇತರರು ಜೊತೆಗಿದ್ದರು. ಅಂದಹಾಗೆ ಟಿಕೆಟ್ ಹಂಚಿಕೆಗೆ ಮೊದಲೇ ತೇಜಸ್ವಿ ಸೂರ್ಯ ಮೈಸೂರಿನ ಅರ್ಜುನ್ ಅವಧೂತರನ್ನು ಭೇಟಿ ಮಾಡಿ ಅವರ ಆಶೀರ್ವಾದ ಪಡೆದಿದ್ದರು. ಬಳಿಕ ಅವಧೂತರ ಆಜ್ಞೆಯಂತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದ ಪೂಜೆಗೆ ತೇಜಸ್ವಿ ಆಗಮಿಸಿದ್ರು. ಇದಾದ ನಂತರ ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿ ನಾಡ ಅಧಿದೇವತೆಗೆ ಪೂಜೆ ಸಲ್ಲಿಸಿ ಲೋಕಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸುವಂತೆ ಚಾಮುಂಡಿ ತಾಯಿಯಲ್ಲಿ ಪ್ರಾರ್ಥಿಸಿಕೊಂಡರು. ಅರ್ಜುನ್ ಅವಧೂತ್ ಗುರುಜಿಯನ್ನ ಭೇಟಿಯಾಗಿ ಅವರೊಂದಿಗೆ ಚಾಮುಂಡಿ ಬೆಟ್ಟದಲ್ಲಿ ಪೂಜೆ ಸಲ್ಲಿಸಿದ್ದು ವಿಶೇಷವಾಗಿತ್ತು. ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದ ಭಕ್ತರು ತೇಜಸ್ವಿ ಸೂರ್ಯ ಅವರ ಜೊತೆ ನಿಂತು ಸೆಲ್ಫಿ ತೆಗೆದುಕೊಂಡರು. ಲೋಹಿತ್, ಸಮಗ್ರ ಸುದ್ದಿ, ಮೈಸೂರು. ಕೋಲಾರ ಜಿಲ್ಲೆಯಲ್ಲಿ ಸ್ವಪಕ್ಷೀಯರಿಂದ ಹಿಡಿದು ಎಲ್ಲರೂ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪ ವಿರುದ್ಧ ನಿಂತಿದ್ದಾರೆ. ಅಷ್ಟೇ ಅಲ್ಲದೆ ಇಂದು ಮುಳಬಾಗಿಲು ಕುರುಡುಮಲೆ ವಿನಾಯಕ ಹಾಗೂ ಆಂಜನೇಯ ಸ್ವಾಮಿ ಬಂದು ಹೇಳಿದ್ರೂ ಕೂಡ ನಾನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ ಅಂತ ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಘೋಷಿಸಿದ್ದಾರೆ. ಮುಳಬಾಗಿಲು ಕುರುಡುಮಲೆ ವಿನಾಯಕ ಹಾಗೂ ಆಂಜನೇಯ ಬಂದು ಹೇಳಿದ್ರೂ ಕೂಡ ನಾನು ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ ಎಂದು ಮುಳಬಾಗಿಲು ಮಾಜಿ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹೇಳಿದರು. ಮುಳಬಾಗಿಲು ಪಟ್ಟಣದ ತಮ್ಮ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾನು ಯಾರ ಮಾತಿಗೂ ಬೆಲೆ ಕೊಡಲ್ಲ, ನಾನು ನನ್ನ ಜನತೆ ಹೇಳಿದ್ರೆ ಮಾತ್ರ ಬೆಲೆ ಕೊಡ್ತೇನೆ. ನನ್ನ ಕನ್ವಿನಿಯನ್ಸ್ ಆಗೋದಕ್ಕೆ ಯಾರೋ ನನ್ನನ್ನು ಕನ್ವಿನಿಯನ್ಸ್ ಮಾಡೋಕೆ ಯಾರ ಕೈಯಲ್ಲಿ ಆಗೋದಿಲ್ಲ. ಕನ್ವಿನಿಯನ್ಸ್ ಆಗಬೇಕಂದ್ರೆ ಇಂಡಿವಿಜುವಲ್ ಆಗಿ ಈ ಜನತೆ ಮುಂದೆ ಕನ್ವಿನಿಯನ್ಸ್ ಆಗಬೇಕಷ್ಟೇ. ಯಾವುದೇ ಲೀಡ್ರಿಂದ ಜನತೆ ನಾನು ಕನ್ವಿನಿಯನ್ಸು ಆಗೋದಿಲ್ಲ. ಅವರೆಲ್ಲ ಯಾರು ನನ್ನ ಲೆಕ್ಕನೂ ಇಲ್ಲ, ಅವರೆಲ್ಲ ನನಗೇನೂ ಇಲ್ಲ. ನಾನು ಕನ್ವಿನಿಯನ್ಸ್ ಆಗಬೇಕಾಗಿರೋದು ಒಂದೇ ಒಂದು, ನಮ್ಮ ತಾಲೂಕು ನನ್ನ ನಂಬಿರುವಂಥ ಲೀಡರ್ಸ್ ಅವ್ರಿಗೆ ಮಾತ್ರ ಆಗೋದಷ್ಟೇ. ಅದು ಬಿಟ್ಟರೆ ಇದ್ರ ಮೇಲೆ ಇನ್ನು ಯಾರಿದ್ರೂ ಆಗೋದಿಲ್ಲ. ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆ ಚಂದ್ರರೆಡ್ಡಿ ಮಂಜುನಾಥ್ ಮನವೊಲಿಸುತ್ತೇವೆ ಎಂದಿದ್ದಾರಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು, ಲೋಕಸಭೆ ಚುನಾವಣೆ ನಿಮಿತ್ತ ನಮ್ಮ ನಾಯಕರ ರಾಜಕೀಯ ಸಭೆಯನ್ನ ಇದೇ ಸೋಮವಾರ ಕರೆಯಲಾಗಿದೆ. ಹೀಗಾಗಿ ಅಂದು ನಮ್ಮ ಕ್ಷೇತ್ರದ ಎಲ್ಲಾ ನಾಯಕರ ಅಭಿಪ್ರಾಯ ಸಂಗ್ರಹಿಸಿ ಮುಂದಿನ ನಡೆ ಬಗ್ಗೆ ಪ್ರಕಟ ಮಾಡುವೆ ಅಂತ ತಿಳಿಸಿದರು. ಇದೇ ವೇಳೆ ಮುಳಬಾಗಿಲು ಶಾಸಕ ಎಚ್ ನಾಗೇಶ್, ಸ್ಥಳೀಯ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮುಖಂಡರು ಹಾಜರಿದ್ದರು. ಒಟ್ಟಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಂಸದ ಕೆಎಚ್ ಮುನಿಯಪ್ಪ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಿರುವ ಮುಳಬಾಗಿಲಿನ ಹಾಲಿ ಹಾಗೂ ಮಾಜಿ ಶಾಸಕರ ನಡೆ ಇನ್ನೂ ನಿಗೂಢವಾಗಿಯೇ ಉಳಿದಿದೆ. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ರಕ್ತದಾನ ಮಾಡುವುದರಿಂದ ಯಾವುದೇ ಅಪಾಯವಿಲ್ಲ, ಅಲ್ಲದೆ ರಕ್ತ ಕೊಡುವುದರಿಂದ ನೂರಾರು ರೋಗಿಗಳಿಗೆ ಉಪಯೋಗವಾಗುತ್ತದೆ ಅಂತ ರೆಡ್ ಕ್ರಾಸ್ ಸಂಚಾಲಕ ಪ್ರೊಫೆಸರ್ ಚಂದ್ರಶೇಖರ್ ತಿಳಿಸಿದ್ದಾರೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಚಿಕ್ಕಬಳ್ಳಾಪುರ ಜಿಲ್ಲಾ ಘಟಕ, ಬಿದರಹಳ್ಳಿಯ ಈಸ್ಟ್ ಪಾಯಿಂಟ್ ಆಸ್ಪತ್ರೆ ಸಹಯೋಗದಲ್ಲಿ ಯುವ ರೆಡ್ ಕ್ರಾಸ್ ಘಟಕ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ರಕ್ತದಾನ ಶಿಬಿರ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿತ್ತು. ಅಂದಹಾಗೆ ಶಿಬಿರದಲ್ಲಿ ರೆಡ್ ಕ್ರಾಸ್ ಸಂಚಾಲಕ ಪ್ರೊಫೆಸರ್ ಚಂದ್ರಶೇಖರ್ ಮಾತನಾಡಿ, ರಕ್ತದಾನ ಮಾಡುವುದರಿಂದ ಯಾವುದೇ ಅಪಾಯವಿಲ್ಲ, ಅಲ್ಲದೆ ರಕ್ತ ಕೊಡುವುದರಿಂದ ನೂರಾರು ರೋಗಿಗಳಿಗೆ ಉಪಯೋಗವಾಗುತ್ತದೆ ಅಂತ ಹೇಳಿದರು. ಅಲ್ಲದೆ ವರ್ಷದಲ್ಲಿ 2 ಬಾರಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗುತ್ತದೆ. ಕಳೆದ ಬಾರಿ 71 ಯೂನಿಟ್ ರಕ್ತ ಸಂಗ್ರಹವಾಗಿತ್ತು. ಈ ಬಾರಿ 56 ಯೂನಿಟ್ ಅಷ್ಟು ರಕ್ತ ಸಂಗ್ರಹವಾಗಿದೆ ಅಂತ ತಿಳಿಸಿದ್ರು. ಇದೇ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ರಕ್ತ ನೀಡಿದರು. ಜೊತೆಗೆ ರಕ್ತ ನೀಡಿದವರಿಗೆ ಹಣ್ಣು ಹಂಪಲು ಮತ್ತು ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಸರ್ಟಿಫಿಕೇಟ್ ನೀಡಲಾಯಿತು. ಆರ್ಕೆ ಇಮ್ರಾನ್ ಖಾನ್, ಸಮಗ್ರ ಸುದ್ದಿ, ಚಿಂತಾಮಣಿ. ಶಾಶ್ವತ ನೀರಾವರಿ ಯೋಜನೆಗೆ 8,000 ಕೋಟಿ ಹಣಕಾಸು ನೀಡಿದ್ದು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲೇ ಅಂತ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಬಾಗೇಪಲ್ಲಿ ತಾಲೂಕಿನ ಚಾಕವೇಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ರ್ಯಾಲಿ ನಡೆಸಿದರು. ಬಾಗೇಪಲ್ಲಿ ತಾಲೂಕಿನ ಮಂಡಲಾಧ್ಯಕ್ಷ ಎಸ್ಟಿ ಬಾಬು ಮತ್ತು ತಾಲೂಕಿನ ಹಿರಿಯ ನಾಯಕ ಪಾತಪಾಳ್ಯ ಸುರೇಶ್ ಈ ಸಂದರ್ಭದಲ್ಲಿ ಹಾಜರಿದ್ದರು. ಇನ್ನು ಚಾಕವೇಲು ಗ್ರಾಮದಿಂದ ಹೊರಟ ಪ್ರಚಾರ ರ್ಯಾಲಿ ಚೇಳೂರು ತಾಲೂಕಿನ ಮೂಲಕವಾಗಿ ಪಾತಪಾಳ್ಯದಲ್ಲಿ ನೂರಾರು ಕಾರ್ಯಕರ್ತರೊಂದಿಗೆ ಬಹಿರಂಗ ಸಭೆ ಸ್ಥಳಕ್ಕೆ ತಲುಪಿತು. ಇದೇ ವೇಳೆ ಮಾತನಾಡಿದ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ, ಶಾಶ್ವತ ನೀರಾವರಿ ಯೋಜನೆಗೆ 8,000 ಕೋಟಿ ಹಣಕಾಸು ನೀಡಿದ್ದು ಯಡಿಯೂರಪ್ಪ ಸರ್ಕಾರದ ಅವಧಿಯಲ್ಲೇ ಅಂತ ತಿಳಿಸಿದರು. ಅಲ್ಲದೆ ಮತ್ತೊಂದು ಬಾರಿ ಗೆಲ್ಲಿಸಿ ನಿಮಗೆ ನೀರಾವರಿ ಹರಿಸುತ್ತೇನೆ ಅಂತ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಈ ಬಾರಿ ಸೋಲುವುದು ಖಚಿತ ಅಂತ ಭವಿಷ್ಯ ನುಡಿದರು. ಇನ್ನು ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿಗಳಾದ ಸಚ್ಚಿದಾನಂದ ಮೂರ್ತಿ, ರಾಮಲಿಂಗಂ, ಜಿಎಸ್ ಚೌಡರೆಡ್ಡಿ, ಮಲ್ಲಿಕಾರ್ಜುನ ರೆಡ್ಡಿ, ಮಂಜುನಾಥ್, ಸತೀಶ್, ಧೀರಜ್, ನಂಜೇಶ್ ರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಬಿಎಸ್ ಅಬ್ದುಲ್ ರಹೀಂ, ಸಮಗ್ರ ಸುದ್ದಿ, ಬಾಗೇಪಲ್ಲಿ. ತಾಯಿಯೊಬ್ಬಳು ಮಕ್ಕಳಿಗೆ ವಿಷ ಉಣಿಸಿ ತಾನೂ ವಿಷ ಕುಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ನೊಂದು ಪ್ರಕರಣವೊಂದರಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಶಿಕ್ಷಕಿಯೊಬ್ಬಳ ಶವ ಪತ್ತೆಯಾಗಿದೆ. ಇನ್ನು ಬೈಕ್ ಮತ್ತು ಜೆಸಿಬಿ ನಡುವೆ ಪರಸ್ಪರ ಡಿಕ್ಕಿ ಸಂಭವಿಸಿದ ಪರಿಣಾಮ ಬೈಕ್ ಸವಾರ ಸಾವು ಕಂಡಿದ್ದಾನೆ. ವರದಕ್ಷಿಣೆ ಕಿರುಕುಳ ಅನುಭವಿಸುತ್ತಿದ್ದಳು ಎನ್ನಲಾದ ಶಿಕ್ಷಕಿಯೊಬ್ಬಳ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ.
ಅಂದಹಾಗೆ ಬೆಂಗಳೂರಿನ ವರ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರಾಮಗೊಂಡನಹಳ್ಳಿಯಲ್ಲಿ ಈ ಘಟನೆ ನಡೆದಿದ್ದು ಲಕ್ಷ್ಮಿ ಸಾವು ಕಂಡ ಶಿಕ್ಷಕಿಯಾಗಿದ್ದಾಳೆ. ಈಕೆಗೆ ಪತಿ ಮುನಿರಾಜು ಹಾಗೂ ಅತ್ತೆ ಶಾಂತಮ್ಮ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದರೆಂಬ ಆರೋಪ ಕೇಳಿಬಂದಿದೆ. ಇನ್ನು ಮಾನಸಿಕ ಖಿನ್ನತೆಗೆ ಒಳಗಾದ ತಾಯಿಯೊಬ್ಬಳು ಮಕ್ಕಳಿಗೆ ವಿಷ ಉಣಿಸಿ ತಾನೂ ವಿಷ ಕುಡಿದ ಘಟನೆ ಕೆಆರ್ಪುರಂ ವ್ಯಾಪ್ತಿಯ ಜಯಂತಿ ನಗರದ ಹೊರಮಾವುನಲ್ಲಿ ನಡೆದಿದೆ. ಘಟನೆಯಲ್ಲಿ ತಾಯಿ ಮೀನಾ, ಮಗಳು ಸುಗುಣ ಸಾವನ್ನಪ್ಪಿದ್ದು, ಮಗ 6 ವರ್ಷದ ಚರಣ್ ಸ್ಥಿತಿ ಗಂಭೀರವಾಗಿದೆ. ಸದ್ಯ ಚರಣ್ಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಈ ಸಂಬಂಧ ರಾಮಮೂರ್ತಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ನೈಸ್ ರಸ್ತೆಯಲ್ಲಿ ಬೈಕ್ ಮತ್ತು ಜೆಸಿಬಿ ನಡುವೆ ಪರಸ್ಪರ ಡಿಕ್ಕಿ ಸಂಭವಿಸಿದೆ. ಘಟನೆಯಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ್ದು, ರಕ್ಷಿತ್ ಗೌಡ ಮೃತ ಸವಾರ. KA04JR 2959 ಸಂಖ್ಯೆಯ ಬೈಕ್ನಲ್ಲಿ ಸವಾರ ನೈಸ್ ರಸ್ತೆಯ ಸೋಂಪುರ ಟೋಲ್ ಕಡೆಯಿಂದ ಕನಕಪುರ ರಸ್ತೆ ಕಡೆಗೆ ಬರುತ್ತಿದ್ದ. ಈ ವೇಳೆ ಎದುರಿಗೆ ಬಂದ ಜೆಸಿಬಿಗೆ ಡಿಕ್ಕಿ ಹೊಡೆದಿದ್ದಾನೆ. ಘಟನೆಯಲ್ಲಿ ಸವಾರ ರಕ್ಷಿತ್ ಗೌಡನ ತಲೆಗೆ ತೀವ್ರ ಗಾಯಗಳಾಗಿದ್ದು, ಬಳಿಕ ಸ್ಥಳೀಯರು ಅವನನ್ನು ಆಸ್ಪತ್ರೆಗೆ ಸಾಗಿಸಲು ಮುಂದಾಗಿದ್ದಾರೆ. ಆದರೆ ರಕ್ಷಿತ್ ಗೌಡ ಮಾರ್ಗ ಮಧ್ಯದಲ್ಲೇ ಸಾವನ್ನಪ್ಪಿದ್ದಾನೆ. ರಕ್ಷಿತ್ ಗೌಡನ ಅತಿ ವೇಗವೇ ಈ ಘಟನೆಗೆ ಕಾರಣ ಎನ್ನಲಾಗಿದೆ. ಈ ಸಂಬಂಧ ಕೆಎಸ್ ಲೇಔಟ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೇ ವೇಳೆ ಕ್ರಿಕೆಟ್ ಬೆಟ್ಟಿಂಗ್ ಜೂಜಾಟದಲ್ಲಿ ತೊಡಗಿದ್ದ ವ್ಯಕ್ತಿಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಶೇಖ್ ಶಫಿ ಬಂಧಿತ ಆರೋಪಿ. ಈತ ಐಪಿಎಲ್ ಮ್ಯಾಚ್ಗಳಿಗೆ ಬೆಟ್ಟಿಂಗ್ ನಡೆಸುತ್ತಿದ್ದ. ಅಂದಹಾಗೆ ಈತ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬೆಟ್ಟಿಂಗ್ ದಂಧೆ ನಡೆಸುತ್ತಿದ್ದು, ಕಳೆದ ಆರ್ಸಿಬಿ ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ಗೆ ಬೆಟ್ಟಿಂಗ್ ನಡೆಸಿದ್ದ ಎನ್ನಲಾಗಿದೆ. ಹೀಗಾಗಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು ಆತನಿಂದ 2.5 ಲಕ್ಷ ನಗದು, 18 ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಲೋಕಸಭಾ ಚುನಾವಣೆ ಎದುರಿಸಲು ಸಿಎಂ ಕುಮಾರಸ್ವಾಮಿಗೆ ಯಾವುದೇ ನೈತಿಕತೆ ಇಲ್ಲ ಅಂತ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಕಿಡಿಕಾರಿದ್ದಾರೆ. ಅಲ್ಲದೆ ಕಪ್ಪು ಹಣದಲ್ಲಿ ತಮ್ಮ ಮಗನನ್ನ ಗೆಲ್ಲಿಸಿಕೊಳ್ಳಲು ಹೊರಟಿರುವ ಅವರಿಗೆ ಐಟಿ ದಾಳಿ ತಪ್ಪಾಗಿ ಕಂಡಿದೆ ಅಂತ ವಾಗ್ದಾಳಿ ನಡೆಸಿದರು. ರಾಮನಗರ ಜಿಲ್ಲೆಯ ಬಿಡದಿ ಬಳಿ ಖಾಸಗಿ ಹೋಟೆಲ್ ಒಂದರಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಚುನಾವಣಾ ವಿಚಾರವಾಗಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸುದ್ದಿಗೋಷ್ಠಿ ನಡೆಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ರಾಜಕೀಯ ಕಡು ವೈರಿಗಳ ವಿರುದ್ಧ ಹರಿಹಾಯ್ದರು. ಸಿಎಂ ಎಚ್ಡಿಕೆ, ರೇವಣ್ಣ ಹಾಗೂ ಅನಿತಾ ಕುಮಾರಸ್ವಾಮಿ ಕಳೆದ 1 ವರ್ಷದಿಂದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಂದ ಕಮಿಷನ್ ಹಣ ಪಡೆದಿದ್ದಾರೆ ಅಂತ ಗಂಭೀರ ಆರೋಪ ಮಾಡಿದರು. ಅಲ್ಲದೆ ಇದೇ ಹಣದಿಂದ ರೇವಣ್ಣ ಹಾಗೂ ಸಿಎಂ ಎಚ್ಡಿಕೆ ತಮ್ಮ ಮಕ್ಕಳನ್ನ ಚುನಾವಣೆಯಲ್ಲಿ ಗೆಲ್ಲಿಸಿಕೊಳ್ಳಲು ಹೊರಟಿದ್ದಾರೆ ಅಂತ ಕಿಡಿಕಾರಿದ್ರು. ಈಗ ರೇವಣ್ಣ ಕುಮಾರಸ್ವಾಮಿ ಅವ್ರಿಗೆ ಏನಂದ್ರೆ ನಾನು ಮೊದಲೇ ಹೇಳಿದಾಗೆ ಅವ್ರವ್ರ ಮಕ್ಕಳನ್ನ ಚುನಾವಣೆಗೆ ಸ್ಪರ್ಧೆ ನಿಲ್ಲಿಸಿದ್ದಾರೆ. ಅವರು ರೇವಣ್ಣ ಅವರು ಬಹಳಷ್ಟು ಹಣ ಲೂಟಿ ಮಾಡಿದ್ದಾರೆ ಇಲಾಖೆಯಲ್ಲಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗೆ ಲೂಟಿ ಮಾಡಿದ್ದಾರೆ. ಶಿವಕುಮಾರ್ ಅವರು ಅವ್ರ ತಮ್ಮನ ಗೆಲ್ಲಿಸಬೇಕು. ಅವ್ರದ್ದು ಅಣ್ಣ ತಮ್ಮದ ಗ್ರಾಫ್ ಏರ್ತಾನೆ ಇದೆ. ಇಲ್ಲ ಅಣ್ಣಂದೇರಿ ತಮ್ಮಂದೇನು ಕಡಿಮೆ ಆಗಲಿಲ್ಲ. ಇಬ್ಬರು ಕಾಂಪಿಟೇಷನ್ ಇದ್ದಾರೆ ಇವತ್ತು ದಂಧೆ ಮಾಡೋದ್ರಲ್ಲಿ. ಕುಮಾರಸ್ವಾಮಿ ಏನು ಶಿವಕುಮಾರ್ ಅವ್ರದ್ದು ಆದಾಯ ಏರ್ತಾನೆ ಇದೆ, ನಮ್ಮ ಅಣ್ಣನಿಗಿಂತ ಏನು ಕಡಿಮೆ ಅಂತ ತಮ್ಮನ ಆದಾಯ ಏರ್ತಾ ಇದೆ. ಹಂಗಾಗಿ ಎಲ್ಲ ಕಾಂಪಿಟೇಷನಲ್ಲಿ ಬಿದ್ದವ್ರೆ. ಇದಕ್ಕೊಂದು ಕಡಿವಾಣ ಹಾಕ್ಬೇಕಲ್ಲ. ಇಲಾಖೆಗಳ ನಿಷ್ಕ್ರಿಯ ಆಗ್ಬಿಟ್ರೆ ಹೆಂಗೆ? ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾರೆ, ತಪ್ಪೇನಿದೆ? ಇದಲ್ಲದೆ ಡಿಕೆ ಬ್ರದರ್ಸ್ ಸಹ ತಾವು ಯಾರಿಗೂ ಏನು ಕಮ್ಮಿ ಇಲ್ಲವೆಂಬಂತೆ ಲೂಟಿಗೆ ಇಳಿದಿದ್ದಾರೆ. ಡಿಕೆ ಸಹೋದರರು ತಮ್ಮಲ್ಲೇ ಕಾಂಪಿಟೇಷನ್ ಮಾಡಿಕೊಂಡು ತಮ್ಮ ಆಸ್ತಿ ಮೌಲ್ಯವನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಳ ಮಾಡಿಕೊಳ್ತಿದ್ದಾರೆ ಅಂತ ಆರೋಪಿಸಿದ್ರು. ಸದ್ಯ ಈ ಹಣವನ್ನೇ ಈ ಚುನಾವಣೆಯಲ್ಲಿ ಚೆಲ್ಲಿ ಅಕ್ರಮವಾಗಿ ಚುನಾವಣೆ ಮಾಡ ಹೊರಟಿರುವ ಮಾಹಿತಿ ಪಡೆದ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ್ದರಲ್ಲಿ ತಪ್ಪೇನಿದೆ ಅಂತ ಪ್ರಶ್ನಿಸಿದರು. ಇದೇ ವೇಳೆ ಮಂಡ್ಯದ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಪರ ಪ್ರಚಾರದಲ್ಲಿ ತೊಡಗಿಸಿಕೊಳ್ಳುವುದಾಗಿ ಹೇಳಿದ ಸಿಪಿ ಯೋಗೇಶ್ವರ್, ಅಂಬರೀಶ್ ಮತ್ತು ತಮ್ಮ ಸ್ನೇಹ ಬಹಳ ವರ್ಷದ್ದು. ಅವರ ಮೇಲಿನ ಅಭಿಮಾನದಿಂದ ಪ್ರಚಾರ ಕೈಗೊಳ್ಳುವೆ ಅಂತ ತಿಳಿಸಿದರು. ಬಳಿಕ ಮಾತನಾಡಿದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ್, ಐಟಿ ಇಲಾಖೆ ತನ್ನ ಕೆಲಸವನ್ನ ಮಾಡಿದೆ. ಅಲ್ಲದೆ ಯಾರು ಅಕ್ರಮ ಗಣಿಗಾರಿಕೆ, ಮರಳು ಗಣಿಗಾರಿಕೆ ಮಾಡ್ತಾರೋ ಅಂಥವರ ಮನೆಗಳ ಮೇಲೆ ದಾಳಿ ನಡೆಸಿದೆ. ಹೀಗಾಗಿ ಇಂಥವರನ್ನ ಓಲೈಸಿಕೊಳ್ಳಲು ಒಂದು ತನಿಖಾ ಸಂಸ್ಥೆಯನ್ನ ಟೀಕಿಸುವುದು ಸಿಎಂ ಎಚ್ಡಿಕೆಗೆ ಶೋಭೆ ತರುವುದಿಲ್ಲ. ಕೂಡಲೇ ಸಿಎಂ ಕ್ಷಮೆ ಕೇಳಬೇಕೆಂದು ಆಗ್ರಹಿಸಿದ್ದಲ್ಲದೆ ಐಟಿ ದಾಳಿ ವಿಚಾರವಾಗಿ ಪ್ರಧಾನಿ ಮೋದಿ ವಿರುದ್ಧ ಏಕವಚನ ಪದ ಪ್ರಯೋಗ ಮಾಡಿರುವ ಸಚಿವ ಎಚ್ಡಿ ರೇವಣ್ಣ ಇನ್ನಾದರೂ ಈ ರೀತಿಯ ಉಡಾಫೆ ವರ್ತನೆ ಬಿಡಬೇಕು ಅಂತ ಹೇಳಿದರು. ಎಂಎಸ್ ಸಿದ್ದಲಿಂಗೇಶ್ವರ್, ಸಮಗ್ರ ನ್ಯೂಸ್, ರಾಮನಗರ. ಆ ಸೈಕೋ ಕಳೆದ 1 ವಾರದ ಹಿಂದಷ್ಟೇ ಕರ್ನಾಟಕ ಬ್ಯಾಂಕ್ ಎಟಿಎಂ ಸೆಕ್ಯೂರಿಟಿ ಗಾರ್ಡ್ನನ್ನು ಕೊಲೆ ಮಾಡಿದ್ದ. ಸದ್ಯ ಅದೇ ಸೈಕೋ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಪೊಲೀಸರು 2 ಕಾಲುಗಳಿಗೂ ಫೈರಿಂಗ್ ಮಾಡಿ ಬಂಧಿಸಿದ್ದಾರೆ. ಅಷ್ಟಕ್ಕೂ ಯಾರು ಈ ಸೈಕೋ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಸ್ಥಳದಲ್ಲಿ ಬಿದ್ದಿರೋ ಖಾಕಿ ಗುಂಡು, ಹನಿ ಹನಿಯಾಗಿ ಅಲ್ಲಲ್ಲಿ ತೊಟ್ಟಿಕ್ಕಿರೋ ನೆತ್ತರು, ಸ್ಥಳದಲ್ಲೇ ಬೀಡು ಬಿಟ್ಟಿರೋ ಖಾಕಿ ಪಡೆ, ಡು ನಾಟ್ ಕ್ರಾಸ್ ಎಂಬಂತೆ ಸೃಷ್ಟಿಯಾಗಿರೋ ಕ್ರೈಮ್ ಸೀನ್ಗೆ ಕಾರಣವಾಗಿದ್ದು ಸೈಕೋ ಕಿಲ್ಲರ್ ರಾಜೇಂದ್ರ ಅಲಿಯಾಸ್ ಬೆಂಕಿ ರಾಜೇಂದ್ರನ ಮೇಲೆ
ಕೆಎಸ್ ಲೇಔಟ್ ಪೊಲೀಸರು ನಡೆಸಿರೋ ಶೂಟೌಟ್. ಹೌದು, ಪೊಲೀಸರ ಗುಂಡಿಗೆ 2 ಕಾಲುಗಳನ್ನು ಸೀಳಿಕೊಂಡು ಆಸ್ಪತ್ರೆ ಬೆಡ್ ಮೇಲೆ ಬಿದ್ದಿರೋ ಇವನ ಹೆಸರು ರಾಜೇಂದ್ರ ಅಲಿಯಾಸ್ ಬೆಂಕಿ ರಾಜೇಂದ್ರ. ಆದರೆ ಇವನ ಕ್ರೈಮ್ ಆಕ್ಟಿವಿಟೀಸ್ ಇಂದ ಇವನನ್ನ ಸೈಕೋ ಕಿಲ್ಲರ್ ಅಂತಾನೆ ಕರೀತಾರೆ. ಕಳೆದ ವಾರ ಹಣ ನೀಡಲಿಲ್ಲ ಅನ್ನೋ ಕ್ಷುಲ್ಲಕ ಕಾರಣಕ್ಕೆ ಕೆಎಸ್ ಲೇಔಟ್ನ ಕರ್ನಾಟಕ ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ ಲಿಂಗಪ್ಪ ಎಂಬುವರ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಎಸ್ಕೇಪ್ ಆಗಿದ್ದ ಸೈಕೋ ರಾಜೇಂದ್ರ ಇವತ್ತು ಬೆಳಗ್ಗೆ ಕೋಣನಕುಂಟೆ ಬಳಿಯ ನಾರಾಯಣಪುರ ಬಳಿ ಆರೋಪಿ ಬರೋ ಖಚಿತ ಮಾಹಿತಿ ಪಡೆದ ಪೊಲೀಸರು ದಾಳಿ ನಡೆಸಿದ್ದಾರೆ. ಕೆಲಸ ಮಾಡೋ ಇವನು ಸೂಪರ್ವೈಸರ್ ಜಗಳ ಆಗಿ ಸೂಪರ್ವೈಸರ್ ಮರ್ಡರ್ ಮಾಡಿ 2010ನಲ್ಲಿ ಜೈಲಿಗೆ ಹೋಗಿ 2014ನಲ್ಲಿ ಎಸ್ ಕಮ್ ಔಟ್. ಆಮೇಲೆ 2016 ಕಾವೇರಿ ಗಲಾಟದಲ್ಲಿ ಸುಮಾರು ಒಂದು 7-8 ಕಾರುಗಳ ಏರಿಯಾದಲ್ಲಿ ಬೆಂಕಿ ಹಚ್ಚಿದ್ದಾನೆ. ಸಣ್ಣ ಏಜ್ನಲ್ಲಿ ಸುಮಾರು ಒಂದು 15 ವರ್ಷ ಇರುವಾಗ ಇವತ್ತು ನಮಗೆ ಕಂಡು ಬರ್ತಾ ಇದೆ. ಇವತ್ತು ಅವ್ರ ತಂಗಿಯವರು ತೀರಿ ಹೋಗಿದ್ದಾರೆ. ಇವತ್ತು ನಮ್ಮ ಇಂಟ್ರೋಗೇಷನಲ್ಲಿ ಪ್ಲಸ್ ಕೆಲವು ನಮ್ಮ ಇನ್ಪುಟ್ಸ್ನಲ್ಲಿ ಕಂಡು ಬರ್ತಾ ಇದೆ. ಮೋಸ್ಟ್ಲಿ ತಂಗಿ ಕೂಡ ಈ ಬೆಂಕಿ ರಾಜ ಇವನೇ ಮರ್ಡರ್ ಮಾಡಿರಬಹುದು ಒಂದು ಮಾಹಿತಿ ಬರ್ತಾ ಇದೆ. ಆದರೆ ಪೊಲೀಸರಿಗೆ ಶರಣಾಗದ ಈ ಸೈಕೋ ಪೊಲೀಸರ ಮೇಲೆಯೇ ಕಲ್ಲೆಸೆದು ಹಲ್ಲೆಗೆ ಮುಂದಾಗಿದ್ದಾನೆ. ಈ ವೇಳೆ ಆತ್ಮರಕ್ಷಣೆಗೆ ಕೆಎಸ್ ಲೇಔಟ್ ಇನ್ಸ್ಪೆಕ್ಟರ್ ಹರೀಶ್ ಆರೋಪಿಯ ಕಾಲಿಗೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ. ನೋಡೋದಕ್ಕೇನೋ ಅಮಾಯಕನಂತಿರೋ ಈ ಬೆಂಕಿ ರಾಜೇಂದ್ರ ಗಾಂಜಾವನ್ನೇ ಫುಲ್ ಮೀಲ್ಸ್ ಮಾಡ್ಕೊಂಡಿದ್ದ. ಗಾಂಜಾ ಸೇವನೆ ಮಾಡಿ ಪಾರ್ಕ್ಗಳಲ್ಲಿ ಮಲಗ್ತಿದ್ದ. ಗಾಂಜಾ ಹೊಡೆಯಲು ದುಡ್ಡಿಲ್ಲ ಅಂದ್ರೆ ಬೀದಿ ಬದಿಯಲ್ಲಿ ಟಾರ್ಗೆಟ್ ಮಾಡ್ತಿದ್ದ ಈ ಸೈಕೋ ರಾಜೇಂದ್ರ ನಿದ್ದೆ ಮಾಡ್ತಿದ್ರೆ ಹಿಂಬದಿಯಿಂದ ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡ್ತಿದ್ದ. ನಂತರ ಸತ್ತ ವ್ಯಕ್ತಿಯ ಬಳಿ ಇರೋ ಹಣ ಒಡವೆ ಎಗರಿಸಿ ಎಸ್ಕೇಪ್ ಆಗ್ತಿದ್ದ. ಇನ್ನು ಇಷ್ಟು ಮಾತ್ರ ಅಲ್ಲ, ತನ್ನ 15 ವರ್ಷ ವಯಸ್ಸಿಗೆ ಗಾಂಜಾ ವ್ಯಸನಿಯಾಗಿದ್ದ ರಾಜೇಂದ್ರ 10 ವರ್ಷಗಳ ಹಿಂದೆ ಹಣ ನೀಡಲಿಲ್ಲ ಅನ್ನೋ ಕಾರಣಕ್ಕೆ ತನ್ನ ಸ್ವಂತ ತಂಗಿಯನ್ನೇ ಸುಟ್ಟು ಹಾಕಿದ್ದ. ಅಂದಿನಿಂದ ರಾಜೇಂದ್ರ ಬೆಂಕಿ ರಾಜೇಂದ್ರ ಅಂತಾನೆ ಫೇಮಸ್ ಆಗೋಗಿದ್ದ. ಇಷ್ಟಕ್ಕೆ ಸುಮ್ಮನಾಗದ ಈ ಆರೋಪಿ ಹಣ ನೀಡಲಿಲ್ಲ ಅಂತ 2011ರಲ್ಲಿ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಒಬ್ಬನನ್ನ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದ. 2-3 ಬಾರಿ ಜೈಲು ಸೇರಿ ಹೊರಬಂದರೂ ಕೂಡ ಮತ್ತೆ ತನ್ನ ಹಳೆ ಚಾಳಿಯನ್ನೇ ಮುಂದುವರಿಸಿದ್ದ. ತನ್ನನ್ನ ಬೆಂಕಿ ರಾಜೇಂದ್ರ ಅಂತಾರೆ ಅಂತ ಬೀಗ್ತಿದ್ದ ಈ ಸೈಕೋ 2016 ಕಾವೇರಿ ಗಲಾಟೆ ವಿಚಾರದಲ್ಲಿ ಸಿಟಿಯಲ್ಲಿ ಹಲವೆಡೆ ಸುಮಾರು 6 ವಾಹನಗಳಿಗೆ ಬೆಂಕಿ ಇಟ್ಟು ವಿಕೃತಿ ಮೆರೆದಿದ್ದ. ಸದ್ಯ ಸೈಕೋ ಕಿಲ್ಲರ್ ಬೆಂಕಿ ರಾಜೇಂದ್ರನಿಗೆ ಗುಂಡು ಹಾರಿಸಿ ಬಂಧಿಸಿರೋ ಪೊಲೀಸರು ಚಿಕಿತ್ಸೆಗೆ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ತನಿಖೆ ಮುಂದುವರೆಸಿದ್ದಾರೆ. ಒಟ್ಟಿನಲ್ಲಿ ಕ್ಷುಲ್ಲಕ ಕಾರಣಗಳಿಗೆ ಕೊಲೆ ಮಾಡಿ ವಿಕೃತಿ ಮೆರೆತಿದ್ದ ಸೈಕೋನ ಮಂಡಿಚಿಪ್ಪು ಎಗರಿಸಿರೋದು ಎಲೆಕ್ಷನ್ ಟೈಮಲ್ಲಿ ಹಣ ಹೆಂಡದ ಜೊತೆ ಹೆಸರು ಮಾಡಬಹುದು ಅಂತ ಹಪಹಪಿಸುತ್ತಿದ್ದ ಪಾತಕಿಗಳಿಗೆ ಪತರುಗುಟ್ಟುವಂತೆ ಮಾಡಿದೆ. ಸತೀಶ್ ಕುಮಾರ್, ಸಮಗ್ರ ಸುದ್ದಿ, ಬೆಂಗಳೂರು. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ಒಪ್ಪಿದ್ರೆ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವ ನಿರ್ಧಾರಕ್ಕೆ ಜೆಡಿಎಸ್ ನಾಯಕರು ಬರುತ್ತಾರೆ. ಸದ್ಯ ಈ ಸಂಬಂಧ ಸಭೆ ನಡೆಸಿದ ಜೆಡಿಎಸ್ ಮುಖಂಡರು ಪಕ್ಷದ ಅಸ್ತಿತ್ವ ಉಳಿಯಬೇಕಾದ್ರೆ ಕಾರ್ಯಕರ್ತರ ನಿರ್ಧಾರ ಪ್ರಮುಖವಾಗಿದ್ದು ಅವರು ಒಪ್ಪಿದ್ರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವುದಾಗಿ ಹೇಳಿದ್ದಾರೆ. ಮುಳಬಾಗಿಲು ತಾಲೂಕಿನ ಜೆಡಿಎಸ್ ಕಾರ್ಯಕರ್ತರು ನಿರ್ಧಾರ ಮಾಡಿದರೆ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವುದಾಗಿ ಮುಳಬಾಗಿಲು ತಾಲೂಕು ಜೆಡಿಎಸ್ ಮುಖಂಡರು ನಿರ್ಧಾರ ಕೈಗೊಂಡರು. ಲೋಕಸಭೆ ಚುನಾವಣೆ ಸಂಬಂಧ ಮುಳಬಾಗಿಲು ಪಟ್ಟಣದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹಿಸಲು ಕರೆಯಲಾಗಿದ್ದ ಜೆಡಿಎಸ್ ಸಭೆಯಲ್ಲಿ ಮುಖಂಡರು ಮಾತನಾಡಿದರು. ತಾಲೂಕು ಅಧ್ಯಕ್ಷ ಕಡೇನಹಳ್ಳಿ ನಾಗರಾಜ್, ಮಾಜಿ ಅಧ್ಯಕ್ಷ ಆಲಂಗೂರು ಶಿವಣ್ಣ ಹಾಗೂ ಮುಖಂಡ ಸಮೃದ್ಧ ಮಂಜುನಾಥ್ ಮಾತನಾಡಿ, ಮೈತ್ರಿ ಧರ್ಮ ಪಾಲನೆಯಾಗುವುದು ಸರಿಯಷ್ಟೇ, ಆದರೆ ಕಾರ್ಯಕರ್ತರು ಒಪ್ಪಿದ್ರೆ ಮಾತ್ರ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವುದಾಗಿ ಮುಖಂಡರು ಒಮ್ಮತದ ತೀರ್ಮಾನಕ್ಕೆ ಬಂದರು. ಇನ್ನು ಇದೇ ವೇಳೆ ಜೆಡಿಎಸ್ ಅಸ್ತಿತ್ವ ಉಳಿಯಬೇಕಾದ್ರೆ ಕಾರ್ಯಕರ್ತರ ನಿರ್ಧಾರ ಪ್ರಮುಖವಾಗಿದ್ದು ಕಾರ್ಯಕರ್ತರು, ಮುಖಂಡರು, ಜೆಡಿಎಸ್ ಅಭಿಮಾನಿಗಳು ಒಪ್ಪಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಮುನಿಯಪ್ಪ ಅವರನ್ನ ಬೆಂಬಲಿಸುವುದಾಗಿ ಮುಖಂಡ ಸಮೃದ್ಧ ಮಂಜುನಾಥ್ ತಿಳಿಸಿದರು. ಈ ವೇಳೆ ನೂರಾರು ತಾಲೂಕಿನ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಹಾಜರಿದ್ದರು. ರಾಮಕೃಷ್ಣ, ಸಮಗ್ರ ಸುದ್ದಿ, ಮುಳಬಾಗಿಲು. ಗುಬ್ಬಿ ತಾಲೂಕಿನ ಶ್ರೀ ಮಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿತು. ಅಂದಹಾಗೆ ರಾಜ್ಯದ ಹಲವು ಭಾಗಗಳಿಂದ ಬಂದಿದ್ದ ಜನರು ಈ ಜಾತ್ರಾ ಮಹೋತ್ಸವಕ್ಕೆ ಸಾಕ್ಷಿಯಾದರು. ಅಲ್ಲದೆ ಬಾಳೆಹಣ್ಣು, ಧವನಗಳನ್ನು ಎಸೆಯುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ತಾಯಿಯ ತೇರು ಎಳೆದು ಪುನೀತರಾದರು. ಗುಬ್ಬಿ ತಾಲೂಕಿನ ಮಣ್ಣೆಮಾರಿ ಕಾವಲ್ನಲ್ಲಿ ನಡೆದ ಶ್ರೀ ಮಣ್ಣಮ್ಮ ದೇವಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಳೆದ ರಾತ್ರಿ ನಡೆದ ರಥೋತ್ಸವಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಬಾಳೆಹಣ್ಣು, ಧವನಗಳನ್ನು ಎಸೆಯುವ ಮೂಲಕ ಶ್ರದ್ಧಾ ಭಕ್ತಿಯಿಂದ ತಾಯಿಯ ತೇರು ಎಳೆದು ಪುನೀತರಾದರು. ಸುಮಾರು 9 ದಿನಗಳ ಕಾಲ ನಡೆಯುವ ಜಾತ್ರೆಗೆ 33 ಹಳ್ಳಿಯ ಜನರು ಆಗಮಿಸಿ ಜಾತ್ರೆಯನ್ನು ಬಹಳ ಅದ್ದೂರಿಯಾಗಿ ಮಾಡುತ್ತಾರೆ. ಸದ್ಯ ಗುಬ್ಬಿ ತಾಲೂಕಿನ ಅತ್ಯಂತ ಹಳೆಯ ಐತಿಹಾಸಿಕ ದೇವಾಲಯ ಇದಾಗಿದ್ದು ಈ ಭಾಗದಲ್ಲಿ ಯಾರೇ ರೈತರು ಯಾವುದೇ ಬೆಳೆ,
ತರಕಾರಿ, ಹಣ್ಣು, ಹೂವು ಬೆಳೆದರೂ ಸಹ ಈ ತಾಯಿಗೆ ಮೊದಲು ಅರ್ಪಣೆ ಮಾಡಿಯೇ ಮುಂದಿನ ಕೆಲಸ ಮಾಡಿಕೊಂಡು ಬಂದಿರುವುದು ವಾಡಿಕೆ. ಇದಲ್ಲದೆ ರಾಜ್ಯದ ಹಲವು ಭಾಗಗಳಿಂದ ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ. ಪ್ರಸ್ತುತ 9 ದಿನಗಳ ಕಾಲ ನಡೆಯುವ ಜಾತ್ರೆಯಲ್ಲಿ ಪ್ರತಿದಿನವೂ ಒಂದೊಂದು ರೀತಿಯಲ್ಲಿ ವಿಶೇಷ ಅಲಂಕಾರ ಮಾಡುತ್ತಾರೆ. ಅಲ್ಲದೆ ಅಗ್ನಿಕೊಂಡ, ರಥೋತ್ಸವ, ತೆಪ್ಪೋತ್ಸವ, ಆರತಿ ಸೇರಿದಂತೆ ಇನ್ನೂ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಜೊತೆಗೆ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ದಾಸೋಹದ ವ್ಯವಸ್ಥೆ ಸಹ ಮಾಡಲಾಗುತ್ತದೆ. ಪ್ರಸನ್ನ ದೊಡ್ಡಗುಣಿ, ಸಮಗ್ರ ಸುದ್ದಿ, ಗುಬ್ಬಿ. ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ನಿರ್ವಾಹಕನೊಬ್ಬ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದ ಘಟನೆ ಪಾವಗಡದಲ್ಲಿ ನಡೆದಿದೆ. ಆದರೆ ಈ ನಿರ್ವಾಹಕ ಆತ್ಮಹತ್ಯೆಗೆ ಯತ್ನಿಸಲು ಕಾರಣವೇನು ಎಂಬುದು ಇನ್ನೂ ನಿಗೂಢವಾಗಿದೆ. ಸದ್ಯ ಆತನನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರು ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗಿದೆ. ಕರ್ತವ್ಯ ನಿರತ ಕೆಎಸ್ಆರ್ಟಿಸಿ ನಿರ್ವಾಹಕನೊಬ್ಬ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾದ ಘಟನೆ ಪಾವಗಡ ಡಿಪೋದಲ್ಲಿ ಇಂದು ಸಂಭವಿಸಿದೆ. ಮಂಜುನಾಥ್ ಆತ್ಮಹತ್ಯೆಗೆ ಯತ್ನಿಸಿದ ಕೆಎಸ್ಆರ್ಟಿಸಿ ನಿರ್ವಾಹಕ. ಮೂಲತಃ ಮಂಜುನಾಥ್ ಚಳ್ಳಕೆರೆ ತಾಲೂಕಿನ ನಾಯಕನಟ್ಟಿ ಗ್ರಾಮವಾಸಿಯಾಗಿದ್ದು ಪಾವಗಡದ ಕೆಎಸ್ಆರ್ಟಿಸಿ ಡಿಪೋವಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅಂತ ತಿಳಿದು ಬಂದಿದೆ. ಪಾವಗಡ ರೂಪಾ ಬಡಾವಣೆಯಲ್ಲಿ ಬಾಡಿಗೆ ಮನೆಯಲ್ಲಿ ಮಂಜುನಾಥ್ ಪತ್ನಿ ಹಾಗೂ ಮಗುವಿನೊಂದಿಗೆ ವಾಸವಾಗಿದ್ದ ಎನ್ನಲಾಗಿದೆ. ಇದೇ ವೇಳೆ ಪಾವಗಡ ಕೆಎಸ್ಆರ್ಟಿಸಿ ಡಿಪೋ ವ್ಯವಸ್ಥಾಪಕ ಶಾಂತಕುಮಾರ್ ಮಾತನಾಡಿ, ಮಂಜುನಾಥ್ ಒಳ್ಳೆಯ ವ್ಯಕ್ತಿ, ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದರು. ಆದರೆ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಳ್ಳಲು ನಿಖರ ಕಾರಣ ತಿಳಿದು ಬಂದಿಲ್ಲ. ಸದ್ಯ ಮಂಜುನಾಥ್ನನ್ನ ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವೈದ್ಯರು ಜಿಲ್ಲಾಸ್ಪತ್ರೆಗೆ ಕಳುಹಿಸಿದ್ದಾರೆ ಅಂತ ತಿಳಿಸಿದರು. ಇಮ್ರಾನ್ ಉಲ್ಲಾ, ಸಮಗ್ರ ಸುದ್ದಿ, ಪಾವಗಡ. ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ನಾವು ಸಿದ್ಧ ಅಂತ ಕಾಂಗ್ರೆಸ್ ಅಭ್ಯರ್ಥಿ ಡಿಆರ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿಗೆ ನೇರ ಸವಾಲು ಹಾಕಿದ್ದಾರೆ. ಅಲ್ಲದೆ ಚರ್ಚೆಗೆ ನಾವು ಕಾಂಗ್ರೆಸ್ಗರು ಸಿದ್ಧರಿದ್ದು ನೀವು ವೇದಿಕೆ ಸಿದ್ಧಪಡಿಸಿ ಅಂತ ಸವಾಲು ಹಾಕಿದ್ದಾರೆ. ಯಾವುದೇ ವಿಚಾರವಾದರೂ ಚರ್ಚೆಗೆ ಬನ್ನಿ, ನಮ್ಮ ಪಕ್ಷ ಸದಾ ಸಿದ್ಧವಾಗಿರುತ್ತೆ ಅಂತ ಗದಗ ಕಾಂಗ್ರೆಸ್ ಅಭ್ಯರ್ಥಿ ಡಿಆರ್ ಪಾಟೀಲ್ ಬಿಜೆಪಿ ಅಭ್ಯರ್ಥಿ ಶಿವಕುಮಾರ್ ಉದಾಸಿಗೆ ನೇರ ಸವಾಲು ಹಾಕಿದ್ದಾರೆ. ಗದಗಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಭಿವೃದ್ಧಿ ವಿಚಾರದಲ್ಲಿ ಬಹಿರಂಗ ಚರ್ಚೆ ವಿಚಾರಕ್ಕೆ ನಾವು ಬದ್ಧ, ನೀವು ವೇದಿಕೆ ಸಿದ್ಧಪಡಿಸಿ ಅಂತ ತಿಳಿಸಿದರು. ಇದಲ್ಲದೆ ನಾವು ಭಾವನಾತ್ಮಕ ವಿಚಾರದ ಮೇಲೆ ಚುನಾವಣೆ ಮಾಡ್ತಾ ಬಂದಿಲ್ಲ. ಸಾಮಾಜಿಕ, ರಾಜಕೀಯ ಹಾಗೂ ವೈಯಕ್ತಿಕ ಬದಲಾವಣೆಗಳ ಮೇಲೆ ಚುನಾವಣೆ ಮಾಡ್ತಿದ್ದೇವೆ. ಅದರ ಮೇಲೆಯೇ ಅಧಿಕಾರ ಅನುಭವಿಸಿದ್ದೇವೆ, ಮುಂದೆಯೂ ಅನುಭವಿಸುತ್ತೇವೆ ಅಂತ ಹೇಳಿದರು. ಅಲ್ಲದೆ ಹಿಂದಿನ ಟ್ರ್ಯಾಕ್ ರೆಕಾರ್ಡ್ ನೋಡಿ ಅವರಿಗೇನಿದ್ರೂ ಒಂದೇ ಬಾರಿ ಅಧಿಕಾರ ಸಿಕ್ಕಿದೆ, ಈಗ ಇವರಿಗೂ ಒಂದೇ ಬಾರಿ ಅಧಿಕಾರ ಅಂತ ಪರೋಕ್ಷವಾಗಿ ಕೇಂದ್ರದಲ್ಲಿ ಈ ಬಾರಿ ಮೋದಿ ಅವರಿಗೆ ಅಧಿಕಾರ ಸಿಗಲ್ಲ ಅಂತ ಭವಿಷ್ಯ ನುಡಿದರು. ದಾನೇಶ್ ಗುಜಮಾಗಡಿ, ಸಮಗ್ರ ಸುದ್ದಿ, ಗದಗ್. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಐಟಿ ದಾಳಿ ಆದ್ರೆ ಸಿಎಂ ಯಾಕೆ ಪ್ರತಿಭಟನೆ ಮಾಡಿದ್ರು, ಮೊದಲು ಅದನ್ನ ಬಹಿರಂಗಪಡಿಸಲಿ ಅಂತ ಸವಾಲು ಹಾಕಿದ್ರು. ಕುಮಾರಸ್ವಾಮಿ ಅವರನ್ನ ಬಿಜೆಪಿಯವರು ತರಾಟೆಗೆ ತೆಗೆದುಕೊಂಡ್ರು. ನಾನು ಯಾರ ಮಾತಿಗೂ ಬೆಲೆ ಕೊಡಲ್ಲ, ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಲ್ಲ. ಕೋಲಾರದಲ್ಲಿ ಮುನಿಯಪ್ಪ ವಿರುದ್ಧ ವಿರೋಧ ಕಡಿಮೆ ಆಗ್ತಿಲ್ಲ. ಹಾಸನದಲ್ಲಿ ಜೆಡಿಎಸ್ಗೆ ಕಾಂಗ್ರೆಸ್ ಬೆಂಬಲ ಕೊಡಲ್ಲ, ಪ್ರಜ್ವಲ್ ರೇವಣ್ಣನಿಗೆ ಮತ ಹಾಕಲು ಸಾಧ್ಯವೇ ಇಲ್ಲ. ದಳಪತಿಗಳ ವಿರುದ್ಧ ಕೈಪಡೆ ಸಿಟ್ಟು ತಣ್ಣಗಾಗಿಲ್ಲ. ನಾಗದೇವರಿಗೆ ಕರಡಿ ಸಂಗಣ್ಣ ವಿಶೇಷ ಹರಕೆ ಹೊತ್ತಿದ್ರು, ಕುಟುಂಬ ಸಮೇತ ವಿಶೇಷ ಪೂಜೆ ಸಲ್ಲಿಸಿದ್ರು. ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಇರಲಿಲ್ಲ ಅಂತಂದ್ರು. ಸದ್ಯ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಗ್ ನ್ಯೂಸ್. ವಂದನೆಗಳು.